ನೀವು ಕಾಲೇಜಲ್ಲಿ CPC ಓದುತ್ತಿದ್ದೇನೆ. ನನ್ನ ವಿಷಯವೇನೆಂದರೆ ಆಧುನೀಕರಣ. ಆಧುನೀಕರಣ ಅರ್ಥ ಮತ್ತು ವ್ಯಾಖ್ಯೆಗಳು. ಡೇನಿಯಲ್ ಲರ್ನರ್ ಆಧುನೀಕರಣ ಎಂಬ ಪರಿಕಲ್ಪನೆಯನ್ನು ಮೊದಲ ಬಾರಿಗೆ ಪರಿಚಯಿಸಿದರು. ಡೇನಿಯಲ್ ಲರ್ನರ್ ಪ್ರಕಾರ ಆಧುನೀಕರಣ ಸಾಮಾಜಿಕ ಪರಿವರ್ತನೆಯ ಪ್ರಕ್ರಿಯೆಯಾಗಿದ್ದು, ಕಡಿಮೆ ಅಭಿವೃದ್ಧಿ ಹೊಂದಿರುವ ದೇಶಗಳ ಹೆಚ್ಚು ಅಭಿವೃದ್ಧಿ ಹೊಂದಿದ ದೇಶಗಳ ಸಾಮಾನ್ಯ ಗುಣಲಕ್ಷಣಗಳನ್ನು ಸ್ವೀಕರಿಸಿಕೊಳ್ಳುವ ಪ್ರವೃತ್ತಿಯಾಗಿದೆ ಎಂದು ವ್ಯಾಖ್ಯಾನಿಸಿದ್ದಾರೆ. ಡಬ್ಲ್ಯೂ ರೂಸ್ಟೋ ಮತ್ತು L.F. ವಾರ್ಡ್ ರವರ ಪ್ರಕಾರ ಆಧುನೀಕರಣ ಎಂದರೆ ಮಾನವನ ಚಟುವಟಿಕೆಗಳಲ್ಲಿ ಆಧುನಿಕ ವಿಜ್ಞಾನ ಮತ್ತು ತಂತ್ರಜ್ಞಾನದ ಅಳವಡಿಸಿಕೊಳ್ಳುವ ಪ್ರಕ್ರಿಯೆಯಾಗಿದೆ ಎಂದು ವ್ಯಾಖ್ಯಾನಿಸಿದ್ದಾರೆ. ವೈಡನ್ ವಿನರ್ ಆಧುನೀಕರಣಕ್ಕೆ ಕಾರಣವಾದ ಅಂಶಗಳನ್ನು ಕೆಳಕಂಡಂತೆ ಪಟ್ಟಿ ಮಾಡಿದ್ದಾರೆ. ಅವುಗಳಲ್ಲಿ ಶಿಕ್ಷಣವು ರಾಷ್ಟ್ರೀಯ ಪ್ರಜ್ಞೆ ಮತ್ತು ತಾಂತ್ರಿಕ ಆವಿಷ್ಕಾರಕ್ಕೆ ಅಗತ್ಯವಾದ ಕೌಶಲ್ಯ ಮತ್ತು ಮನೋಭಾವನೆಯನ್ನು ಸೃಷ್ಟಿಸುತ್ತದೆ. ಸಂವಹನ ಕ್ಷೇತ್ರದಲ್ಲಿ ಸಾಮೂಹಿಕ ಮಾಧ್ಯಮಗಳಾದ ದೂರವಾಣಿ, ದೂರದರ್ಶನ, ರೇಡಿಯೋ, ಚಲನಚಿತ್ರ ಮುಂತಾದವುಗಳ ವ್ಯಾಪಕವಾದ ಬೆಳವಣಿಗೆಯಿಂದಾಗಿ ಆಧುನಿಕ ಚಿಂತನೆ ವೇಗವಾಗಿ ಬೆಳೆಯುತ್ತದೆ. ರಾಷ್ಟ್ರೀಯತೆ ಆದರ್ಶಗಳು ಮತ್ತು ಚಿಂತನೆಗಳ ಪ್ರಭಾವದಿಂದ ಒಂದೊಬ್ಬ ಸಮಾಜದ ಪರಸ್ಪರ ಒಂದುಗೂಡುತ್ತಾ ಏಕತೆ ಭಾವನೆ ಮೂಡಿಸುತ್ತದೆ. ಈ ಚಿಂತನೆಯಿಂದಾಗಿ ರಾಜಕೀಯ ನೇತಾರರು ಜನರ ಮನೋಭಾವನೆಯನ್ನು ಬದಲಾಯಿಸುತ್ತಾ ದೇಶಾಭಿಮಾನ ಬೆಳೆಸಿಕೊಳ್ಳುವಂತೆ ಪ್ರೇರಣೆಯಾಗುತ್ತದೆ. ಜನಾಕರ್ಷಕವಾದ ನ್ಯಾಯಕತ್ವ. ಕೆಲವು ವ್ಯಕ್ತಿಗಳು ವಿಶಿಷ್ಟವಾದ ಗುಣಗಳಿಂದ ಅಪಾರ ಸಂಖ್ಯೆ ಜನರನ್ನು ಉತ್ತಮ ನಂಬಿಕೆಗಳು, ಆಚರಣೆಗಳು ಮತ್ತು ವರ್ತನೆಗಳನ್ನು ಅಳವಡಿಸಿಕೊಳ್ಳುವಂತೆ ಪ್ರೇರಣೆ ನೀಡಿದ್ದಾರೆ. ಸಾಮಾನ್ಯ ಜನರ ಗೌರವ, ಅಭಿಮಾನ ಮತ್ತು ನಿಷ್ಠೆಯನ್ನು ಪಡೆದುಕೊಂಡಿರುತ್ತಾರೆ. ಪ್ರಬಲ ಸರ್ಕಾರವು ಪ್ರಬಲವಾಗಿದ್ದರೆ ಪರಿಣಾಮಕಾರಿಯಾಗಿ ನಿಯಮಗಳನ್ನು ಅನುಷ್ಠಾನಗೊಳಿಸಲು ಯಶಸ್ವಿಯಾಗುತ್ತದೆ. ಇಂತಹ ಸರ್ಕಾರ ಜನಸಾಮಾನ್ಯರು ಆಧುನಿಕ ಮನೋಭಾವನೆಗೆ ಒತ್ತಡ ಮತ್ತು ಅಭಿವೃದ್ಧಿಯ ಕಡೆಗೆ ಕೇಂದ್ರೀಕರಿಸುತ್ತದೆ. ಭಾರತದಲ್ಲಿ ಆಧುನೀಕರಣ ಪ್ರಕ್ರಿಯೆ. ಈ ಭಾಗದಲ್ಲಿ ಭಾರತವು ಹೇಗೆ ಸಂಪ್ರದಾಯ ಮತ್ತು ಆಧುನೀಕರಣ ಪ್ರಕ್ರಿಯೆ ಒಟ್ಟಾಗಿ ಸಾಗುತ್ತದೆ ಎಂದು ವಿವರಿಸುವಾಗ ಆಧುನೀಕರಣವನ್ನು ಗುಣಾತ್ಮಕವಾಗಿ ಚರ್ಚಿಸಲು ಪ್ರಯತ್ನಿಸಲಾಗಿದೆ. ಆರ್ಥಿಕವಾಗಿ ಹಳೆಯ ಪರಂಪರೆ ಮತ್ತು ಕೌಟುಂಬಿಕ ಆರ್ಥಿಕ ವ್ಯವಸ್ಥೆಯ ಬದಲಾಗಿ ತಾಂತ್ರಿಕ ಕೈಗಾರಿಕಾ ಆರ್ಥಿಕ ವ್ಯವಸ್ಥೆಯನ್ನೇ ರೂಪಿಸಿಕೊಳ್ಳಲು ಹೆಚ್ಚು ಅವಕಾಶ ದೊರೆಯಿತು. ಈ ಕಾರಣದಿಂದ ಸಾಂಪ್ರದಾಯಿಕ ಆರ್ಥಿಕ ವ್ಯವಸ್ಥೆಯನ್ನು ತನ್ನ ಅಸ್ತಿತ್ವ ಕಳೆದುಕೊಂಡಿದೆ. ರಾಜಕೀಯವಾಗಿ ಹೊಸ ಮಾದರಿಯ ಸರ್ಕಾರದ ಪರಿಚಯದಿಂದಾಗಿ ಪಾಳೆಗಾರಿಕೆ ಆಡಳಿತಾತ್ಮಕ ಪದ್ಧತಿ ವಿನಾಶಗೊಂಡಿತು. ಗತಕಾಲದ ರಾಜ್ಯ ಪರಂಪರೆಯ ಬದಲಾಗಿ ವೈಚಾರಿಕತೆ ಆಡಳಿತ ಪ್ರಜಾಪ್ರಭುತ್ವ ವ್ಯವಸ್ಥೆ ಸ್ಥಾಪಿತಗೊಂಡಿದೆ. ಸಾಂಸ್ಕೃತಿಕವಾಗಿ ಸಾಂಪ್ರದಾಯಿಕ ಸ್ವರೂಪದ ಸಾಮಾಜಿಕ ಮೌಲ್ಯಗಳು ಮಾರ್ಪಾಡುಗೊಳ್ಳುತ್ತಿದ್ದು, ಅದರ ಬದಲಾಗಿ ಜಾತ್ಯತೀತ ಸಾಮಾಜಿಕ ಮೌಲ್ಯಗಳು ಸ್ಥಾಪನೆಗೊಂಡಿವೆ. ಸಾಮಾಜಿಕವಾಗಿ ಹಂತದಲ್ಲಿ ಸಂಪ್ರದಾಯ ಆಡಳಿತ ಆರೋಪಿತ ಅಂತಸ್ತು ಮತ್ತು ಸ್ಥಾನಮಾನದ ಪ್ರಾಮುಖ್ಯತೆ ಕ್ಷೀಣಿಸಿ ಅದರ ಬದಲಾಗಿ ಗಳಿಸಿದ ಅಂತಸ್ತು ಮತ್ತು ಪಾತ್ರಗಳಿಗೆ ಹೆಚ್ಚು ಮಹತ್ವ ದೊರೆತಿದೆ. ಪರಿಕಲ್ಪನೆ ನಾವೆಲ್ಲರೂ ಕೂಡ ಕೇಳಿರ್ತಕ್ಕ ಆಧುನೀಕರಣ. ಈ ಪರಿಕಲ್ಪನೆ ಕೇಳಿದ್ರೆ ಎಕ್ಸಾಂಪಲ್ ಮಾರ್ಕ್ಸ್ಗೆ ಯಾರು ಪರಿಚಯಿಸಿದ್ದಾರೆ? ಡೇನಿಯಲ್ ಲರ್ನರ್ ಅಂತಕ್ಕಂತಹ ಒಬ್ಬ ಸಮಾಜ ಚಿಂತಕ ಆಧುನೀಕರಣ ಎಂಬ ಪರಿಕಲ್ಪನೆಯನ್ನು ಪರಿಚಯಿಸಿದ್ದಾರೆ. ಎಕ್ಸಾಮ್ ಪರ್ಪಸ್ 1 ಮಾರ್ಕ್ಸ್ ಕ್ವೆಶ್ಚನ್ಸ್ ಇಂಪಾರ್ಟೆಂಟ್. ಆಧುನೀಕರಣ ಎಂಬ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು? ಡೇನಿಯಲ್ ಲರ್ನರ್. ಸಂಸ್ಕೃತಾನುಕರಣವನ್ನು ಪರಿಚಯಿಸಿದವರು ಸಂಸ್ಕೃತಾನುಕರಣವನ್ನ ಎಂ.ಎನ್. ಶ್ರೀನಿವಾಸ್. ಆಧುನೀಕರಣವನ್ನ
ಡೇನಿಯಲ್ ಲರ್ನರ್ ಅವರು ಪರಿಚಯಿಸ್ತಾರೆ. ಏನಪ್ಪಾ ಆಧುನೀಕರಣ ಅಂತ ಹೇಳಿದ್ರೆ ಮಾನವನ ಜೀವನದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಅಳವಡಿಕೆಯ ಹೆಚ್ಚಳ ಅಥವಾ ಅನಭಿವೃದ್ಧಿ ಹೊಂದಿದ ಸಮಾಜ ಅಭಿವೃದ್ಧಿ ಹೊಂದಿದ ಸಮಾಜದ ಸಾಮಾನ್ಯ ಲಕ್ಷಣವನ್ನು ಪಡ್ಕೊಂಡ್ರೆ ಅದನ್ನ ಆಧುನೀಕರಣ ಅಂತ ಹೇಳ್ತಾರೆ. ಅನಭಿವೃದ್ಧಿ ಹೊಂದಿದ ಸಮಾಜ ಅಭಿವೃದ್ಧಿ ಹೊಂದಿದ ಸಮಾಜದ ಲಕ್ಷಣವನ್ನ ಹೊಂದಿರೋದನ್ನ ಆಧುನೀಕರಣ ಅಥವಾ ಮಾನವನ ಜೀವನದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಳಕೆಯಲ್ಲಿನ ಹೆಚ್ಚಳ. ಈಗ ಅನಭಿವೃದ್ಧಿ ಹೊಂದಿದ ಸಮಾಜ ಉದಾಹರಣೆಗೆ ಒಂದು ಗ್ರಾಮದಲ್ಲಿ ಫಿಲ್ಟರ್ ಕುಡಿಯೋ ನೀರಿನ ಫಿಲ್ಟರ್ ವಾಟರ್ ಸೆಂಟರ್ ಇಲ್ಲ, ಆ ಊರಿಗೆ ಟಾರ್ ರೋಡ್ ಅಥವಾ ಸಿಸಿ ರೋಡ್ ಇಲ್ಲ. ಉದಾಹರಣೆಗೆ ಆ ಗ್ರಾಮದಲ್ಲಿ ಶಾಲೆ ಇಲ್ಲ, ಹಾಸ್ಪಿಟಲ್ ಇಲ್ಲ, ಬ್ಯಾಂಕ್ ಇಲ್ಲ, ಪೋಸ್ಟ್ ಆಫೀಸ್ ಇಲ್ಲ. ಈಗ ಯಾವುದು ಕೂಡ ಇಲ್ಲ ಅಂತ ಹೇಳಿದ್ರೆ ಅದು ಅನಭಿವೃದ್ಧಿ ಹೊಂದಿದ ಸಮಾಜ. ಒಂದು ಗ್ರಾಮಕ್ಕೆ ಒಳ್ಳೆ ರಸ್ತೆ ಇಲ್ಲ, ಚರಂಡಿ ಇಲ್ಲ, ಎಲೆಕ್ಟ್ರಿಸಿಟಿ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಹಾಸ್ಪಿಟಲ್ ಇಲ್ಲ, ಬ್ಯಾಂಕ್ ಇಲ್ಲ, ಪೋಸ್ಟ್ ಆಫೀಸ್ ಇಲ್ಲ, ಲೈಬ್ರರಿ, ಇವೆಲ್ಲವೂ ಕೂಡ ಅನಭಿವೃದ್ಧಿಯ ಲಕ್ಷಣ. ಅಭಿವೃದ್ಧಿ ಹೊಂದಿದ ಅದೇ ಗ್ರಾಮ ಒಳ್ಳೆಯ ರಸ್ತೆಯನ್ನ, ಒಳ್ಳೆಯ ಚರಂಡಿಯನ್ನ, ಒಳ್ಳೆಯ ಎಲೆಕ್ಟ್ರಿಸಿಟಿಯನ್ನ, ಒಳ್ಳೆಯ ಶಾಲೆಯನ್ನ, ಒಳ್ಳೆಯ ಹಾಸ್ಪಿಟಲ್ ಅನ್ನ, ಒಳ್ಳೆಯ ಬ್ಯಾಂಕ್ ಅನ್ನ, ಒಳ್ಳೆಯ ಲೈಬ್ರರಿಯನ್ನ, ಒಳ್ಳೆಯ ಪಾರ್ಕ್ ಅನ್ನ ಬಂತು ಅಂದ್ರೆ ಅದು ಅಭಿವೃದ್ಧಿ ಹೊಂದಿದ. ಅನಭಿವೃದ್ಧಿ ಹೊಂದಿದ ಸಮಾಜ ಅಭಿವೃದ್ಧಿ ಹೊಂದಿದ ಸಮಾಜದ ಸಾಮಾನ್ಯ ಲಕ್ಷಣವನ್ನ ಪಡ್ಕೊಂಡ್ರೆ ಹೊಂದಿದ್ರೆ ಅದನ್ನ ನಾವು ಆಧುನೀಕರಣ ಅಂತ ಕರಿತೀವಿ. ಡೇನಿಯಲ್ ಲರ್ನರ್ ಅವರ ಪ್ರಕಾರ. ಅದೇ ರೀತಿ ಮಾನವನ ಜೀವನದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಳಕೆಯಲ್ಲಿನ ಹೆಚ್ಚಳ. ಯಾವ ಸಮಾಜದಲ್ಲಿ ಯಾವ ಸಾಮಾಜಿಕ ವ್ಯವಸ್ಥೆಯಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಳಕೆ ಹೆಚ್ಚಳ ಆಗುತ್ತೆ. ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ನಿಮ್ಮೂರಲ್ಲಿ ಕೆರೆಯ ಹೂಳನ್ನು ಎತ್ತಬೇಕು ಅಂತ ಅನ್ಕೊಳ್ಳಿ. ನಿಮ್ಮೂರಲ್ಲಿ ಕೆರೆ ಇದೆ, ಕೆರೆಯ ಹೂಳನ್ನು ಎತ್ತಬೇಕು. ಮನುಷ್ಯರೇ ಆರಕ್ಕೆ ತಗೊಂಡು ಪುಟ್ಟಿ ತಗೊಂಡು ತುಂಬಿ ಫ್ಯಾಕ್ಟರಿ ಹಾಕ್ಬೇಕು ಅಂತ ಹೇಳಿದ್ರೆ 3 ತಿಂಗಳಾದ್ರೂ ಕೂಡ ಕೆಲಸ ಆಗಲ್ಲ. 10 ಜೆಸಿಬಿಗಳು 100 ಟ್ರ್ಯಾಕ್ಟರ್ ಬಂದು ಅಂತ ಹೇಳಿದ್ರೆ ಒಂದು ವಾರಕ್ಕೆ ಒಂದು ಕೆರೆಯ ಎಲ್ಲ ಹೂಳನ್ನ ತೆಗೆದುಹಾಕಬಹುದು. ಇದು ವಿಜ್ಞಾನ ತಂತ್ರಜ್ಞಾನದ ಬಳಕೆ. ಒಂದು ಬಾವಿ ತೆಗಿಬೇಕು, 3 ತಿಂಗಳು 6 ತಿಂಗಳು ಮನುಷ್ಯ ತೆಗಿಬೇಕಾದ್ರೆ ಒಂದು ಬೋರ್ವೆಲ್ ಸಣ್ಣದಾಗಿರ್ತಕ್ಕಂಥ ಕೊಳವೆ ಬಾವಿ ಒಂದು ದಿನದಲ್ಲಿ ಕೊಳವೆ ಬಾವಿಯನ್ನು ತೆಗಿಬಹುದು. ಇದು ವಿಜ್ಞಾನ ತಂತ್ರಜ್ಞಾನದಲ್ಲಿನ ಬಳಕೆ. ನೀವು ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕು, ಕುದುರೆನೋ ಅಥವಾ ಬೇರೆ ಯಾವ್ದೋ ಪ್ರಾಣಿ ಮೇಲೆ ಹೋಗ್ಬರ್ಬೇಕು ಅಂದ್ರೆ 3 ತಿಂಗಳು ಆಗ್ಬೇಕು. ಆದ್ರೆ ಬಸ್ಸಲ್ಲೋ ಫ್ಲೈಟ್ ಅಲ್ಲೋ ಹೋಗ್ಬೇಕು ಅಂದ್ರೆ ಬೆಳಗ್ಗೆ ಹೋಗಿ ಸಾಯಂಕಾಲ ವಾಪಸ್ ಬರ್ಬೋದು. ಹೀಗೆ ಮಾನವನ ಜೀವನದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಳಕೆಯಲ್ಲಿನ ಹೆಚ್ಚಳವನ್ನು ನಾವು ಆಧುನೀಕರಣ ಅಂತ ಕರಿತೀವಿ. ಅಂದ್ರೆ ನಮ್ಮ ಜೀವನದಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿಯನ್ನ, ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನ ಹೆಚ್ಚು ಹೆಚ್ಚು ಬಳಕೆ ಮಾಡ್ತಾ ಹೋದ್ರೆ ನಾವು ಅದನ್ನ ಆಧುನೀಕರಣ. ಅದೇ ರೀತಿ ಅನಭಿವೃದ್ಧಿ ಹೊಂದಿದ ಸಮಾಜ, ನನಗೆ ಒಂದು ಗ್ರಾಮ ಹೋಲಿಕೆ ಮಾಡಿ ಹೇಳಿದೆ, ಅನಭಿವೃದ್ಧಿ ಹೊಂದಿದ ಸಮಾಜ ಅಭಿವೃದ್ಧಿ ಹೊಂದಿದ ಸಮಾಜದ ಸಾಮಾನ್ಯ ಲಕ್ಷಣವನ್ನ ಪಡ್ಕೊಂಡ್ರೆ ಒಳ್ಳೆಯ ರಸ್ತೆಯನ್ನ, ಒಳ್ಳೆಯ ಎಲೆಕ್ಟ್ರಿಸಿಟಿ ಸೌಲಭ್ಯವನ್ನ, ಒಳ್ಳೆಯ ಚರಂಡಿ ವ್ಯವಸ್ಥೆಯನ್ನ, ಒಳ್ಳೆಯ ಶಾಲೆಯನ್ನ, ಒಳ್ಳೆಯ ಬ್ಯಾಂಕ್ ಅನ್ನ, ಒಳ್ಳೆಯ ಪಾರ್ಕ್ ಅನ್ನ, ಒಳ್ಳೆ ಹಾಸ್ಪಿಟಲ್ ಅನ್ನ, ಇವೆಲ್ಲವುಗಳನ್ನ ಹೊಂದಿದ್ರೆ ಆ ವ್ಯವಸ್ಥೆಯನ್ನು ನಾವು ಆಧುನೀಕರಣ, ಮಾಡರ್ನೈಸೇಷನ್ ಅಂತ ಕರೀತೀವಿ. ಮುಂದುವರೆದು ಹೇಳ್ತಾರೆ ಆಧುನೀಕರಣಕ್ಕೆ ಏನಪ್ಪಾ ಅಂಶಗಳು ಅಂತ ಕಾರಣವಾಗಿರ್ತಕ್ಕಂಥ ಅಂಶ ಅಂತ ಹೇಳಿದ್ರೆ ಯಾವ ಸಮಾಜದಲ್ಲಿ ಶಿಕ್ಷಣ ಚೆನ್ನಾಗಿರುತ್ತೆ, ಎಜುಕೇಶನ್, ಆ ಗ್ರಾಮ ಆ ಸಮಾಜ ಆಧುನೀಕರಣಕ್ಕೆ ಒಳಗಾಗುತ್ತೆ. ಮುಂದುವರೆದ ಸಂವಹನ. ಈಗೆಲ್ಲರೂ ಕೂಡ ನೀವೆಲ್ಲ ಸೋಷಿಯಲ್ ನೆಟ್ವರ್ಕಿಂಗ್ ಸೈಟ್ಸ್ SNS ಅಂತ ಕರಿತೀವಿ. ನೀವೆಲ್ಲರೂ ಕೂಡ ಮಾರ್ಕೆಟ್ ಅಲ್ಲಿ ಏನ್ ನಡೀತಿದೆ ಅಂತ ನಮಗೆ ಗೊತ್ತಾಗುತ್ತೆ. ಟ್ರೆಂಡ್ ಎಲ್ಲಿ ಸಂವಹನ ವ್ಯವಸ್ಥೆ ಚೆನ್ನಾಗಿರುತ್ತೆ ಅಲ್ಲಿ ಆಧುನೀಕರಣ ಆಗುತ್ತೆ. ನೀವೆಲ್ಲರೂ ಕೂಡ ಡ್ರೆಸ್ ಅಲ್ಲಿ ಚೇಂಜ್ ಆಗಿದ್ರೆ ನಾವು ಬೇಡ ಅಂದ್ರೂ ಕೂಡ ಅದರ ಕಾಂಟ್ಯಾಕ್ಟ್ ಬರುತ್ತೆ. ಕಾರಣ ಸಂವಹನ. ಬೇರೆ ಕಡೆ ಜಾಸ್ತಿ ಮೂವಿಂಗ್ ಅಲ್ಲಿ ಇರತಕ್ಕಂತ ಡ್ರೆಸ್ಸಸ್ ಅದು, ಹಾಗಾಗಿ ಸಂವಹನ ವ್ಯವಸ್ಥೆ ಅಂದ್ರೆ ಯಾವ ಸಾಮಾಜಿಕ ವ್ಯವಸ್ಥೆಯಲ್ಲಿ ಮಾಹಿತಿಗಳು ಕ್ಷಣಾರ್ಧದಲ್ಲಿ ಎಲ್ಲರಿಗೂ ಕೂಡ ದೊರೆಯುತ್ತೆ ಅಲ್ಲಿ ಆಧುನೀಕರಣ ಆಗುತ್ತೆ, ಮಾಡರ್ನೈಸೇಷನ್ ಆಗುತ್ತೆ. ಮುಂದುವರಿದ ರಾಷ್ಟ್ರೀಯತೆ ಆಧಾರದ ಆದರ್ಶ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ರಾಷ್ಟ್ರ ಶ್ರೇಷ್ಠ, ನನ್ನ ರಾಷ್ಟ್ರನೇ ಉತ್ತಮವಾಗಿ ಬೆಳವಣಿಗೆ ಹೊಂದಬೇಕು, ಅಭಿವೃದ್ಧಿ ಹೊಂದಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲಿ ಪ್ರಯತ್ನ ನಡೆಯುತ್ತೋ ಅಲ್ಲಿ ಆಧುನೀಕರಣ ಅಂತಕ್ಕಂಥ ಜರುಗುತ್ತೆ. ರಾಷ್ಟ್ರೀಯತೆಯ ಆಧಾರದ ಆದರ್ಶಗಳು ಹೆಚ್ಚು ಹೆಚ್ಚು ಯಾವ ಸಾಮಾಜಿಕ ವ್ಯವಸ್ಥೆಯಲ್ಲಿ ಉನ್ನತವಾಗಿರುತ್ತೋ ಆ ಸಾಮಾಜಿಕ ವ್ಯವಸ್ಥೆ ಅಂತಕ್ಕಂಥ ಆಧುನೀಕರಣ ಆಗುತ್ತೆ. ಮುಂದುವರಿದ ಜನಾಕರ್ಷಕ ನಾಯಕತ್ವ. ಉದಾಹರಣೆಗೆ ನಮ್ಮ ದೇಶದ ಒಬ್ಬ ಲೀಡರ್, ಉದಾಹರಣೆಗೆ ಇರತಕ್ಕಂಥ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಈ ವರ್ಷ ಅಥವಾ ಈ ದಿನ ಯಾವ್ದಾದ್ರು ಒಂದು ಸ್ಮರಣಾರ್ಥವಾಗಿ ನಾವು 1 ಗಂಟೆ ಜಾಸ್ತಿ ಕೆಲಸ ಮಾಡೋಣ ಅಂತ ಕರೆ ಕೊಟ್ಟು ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಅವರ ಕರೆಗೆ ಹೋಗೊಟ್ಟು ಕೆಲಸವನ್ನ ಮಾಡ್ತೀವಿ. ಅಂದ್ರೆ ಜನಾಕರ್ಷಕ ನಾಯಕತ್ವ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೂಡ ಯಾವ್ದಾದ್ರು ಒಂದು ನಮಗೆ ಘೋಷಣೆಯನ್ನ ಅಥವಾ ಯಾವ್ದಾದ್ರು ಒಂದು ಕೆಲಸವನ್ನ ನೀಡಿದಾಗ ನಾವು ಅವರ ನಾಯಕತ್ವಕ್ಕೆ ಆಕರ್ಷಣೆಗೊಳಗಾಗಿ ನಮ್ಮ ನಾಯಕರು, ನಮ್ಮ ಸರ್ಕಾರ ಅವ್ರು ಹೇಳ್ತಕ್ಕಂಥ ಕೆಲಸವನ್ನ ನಾವು ಮಾಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಹೆಚ್ಚುವರಿಯಾಗಿರ್ತಕ್ಕಂಥ ಕೆಲಸವನ್ನ ಮಾಡಿದಾಗ ದೇಶ ಅಭಿವೃದ್ಧಿ ಆಗುತ್ತೆ. ಅಂದ್ರೆ ಲೀಡರ್ ಆಗಿರ್ಬೇಕು ಅಂತ
ನಮ್ಮ ದೇಶದ ಅಥವಾ ಸಮಾಜದ ನಿಮ್ಮ ಮನೆ ದೇಶಕ್ಕೆ ಹೋಗೋದ್ ಬೇಡ, ನಿಮ್ಮ ಮನೆಯ ನಿಮ್ಮ ಯಜಮಾನ ನಿಮ್ಮ ಅಪ್ಪನೋ ನಿಮ್ಮ ಅಜ್ಜನೋ ಚೆನ್ನಾಗಿದ್ರು ಅಂತ ಹೇಳಿದ್ರೆ ಅವ್ರು ಆಕ್ಟಿವ್ ಆಗಿದ್ರು, ಬೆಳಗ್ಗೆ 5 ಗಂಟೆ ಅವ್ರು ಎದ್ದಾಳ್ತಾರೆ ಅಂತ ಹೇಳಿದ್ರೆ ನಾವು 5 ಗಂಟೆ ಆಟೋಮೆಟಿಕಲಿ ಎದ್ದಾಳ್ತೀವಿ. ಜನಾಕರ್ಷಕ ನಾಯಕತ್ವ ನಮ್ಮ ಅಪ್ಪಲ್ಲಿ ಹೊಲ್ಬೋದಿದೆ, ನಮಗೆ ಜವಾಬ್ದಾರಿ ಬರ್ತಾ ಇರುತ್ತೆ. ಅವರೇ 9 ಗಂಟೆಗೆ ಮಕ್ಕಳು ಅಂದ್ರೆ ಯಾರು ಹೇಳೋರಿಲ್ಲ. ಹಾಗಾಗಿ ಒಂದು ರಾಜ್ಯ ಒಂದು ದೇಶದ ನಾಯಕರುಗಳು ಅತ್ಯಂತ ಸಮರ್ಥವಾಗಿ ಯಶಸ್ವಿಯಾಗಿ ಉತ್ತಮವಾಗಿರ್ತಕ್ಕಂಥ ಆಡಳಿತವನ್ನು ನೀಡಿದಾಗ ಅವರ ಕೆಳಗಿರ್ತಕ್ಕಂಥ ಪ್ರಜೆಗಳು ಅವರ ಏನು ಫಾಲೋಯರ್ಗಳಾಗಿ ಅವರ ಜನಾಕರ್ಷಕ ನಾಯಕತ್ವಕ್ಕೆ ಆ ಸಮಾಜ ಅಂತಕ್ಕಂಥ ಆಟೋಮೆಟಿಕಲಿ ಆಧುನೀಕರಣಕ್ಕೆ ಒಳಗಾಗ್ತಕ್ಕಂಥದ್ದು ನಾವು ಕಾಣಬಹುದು. ಮುಂದುವರಿದ ಪ್ರಬಲ ಸರ್ಕಾರ, ಎಲ್ಲಿ ಅತ್ಯಂತ ಉತ್ತಮವಾಗಿರ್ತಕ್ಕಂತಹ ಪ್ರಬಲವಾಗಿರ್ತಕ್ಕಂಥ ಸರ್ಕಾರ ಇರುತ್ತೆ ಆ ಸಮಾಜದ ವ್ಯವಸ್ಥೆಯಲ್ಲಿ ಆಧುನೀಕರಣ ಆಗುತ್ತೆ. ಏನಪ್ಪ ಪ್ರಬಲ ಸರ್ಕಾರ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ 545 MP ಸೀಟ್ಸ್ ಇದೆ. 545 272 ಸೀಟನ್ನು ಬರಬೇಕು ಕಡ್ಡಾಯವಾಗಿ. 272 ಸೀಟನ್ನು ಯಾವ ಪಕ್ಷ ಗೆಲ್ಲುತ್ತೆ ಆ ಪಕ್ಷ ಅತ್ಯಂತ ದಿಟ್ಟ ನಿರ್ಧಾರಗಳನ್ನು ತಗೊಂಡು ದೇಶದ ಅಭಿವೃದ್ಧಿಯ ಕಡೆಗೆ ಮುನ್ನಡೆಯನ್ನ ಸಾಧಿಸ್ತಾ ಹೋಗಬಹುದು. ಪ್ರಬಲ ಸರ್ಕಾರ ಇಲ್ಲ, 220 ಬಂದಿದೆ, 210 ಬಂದಿದೆ, ಇನ್ನೊಂದು 10 ಸೀಟನ್ನ ಬೇರೆ ಪಕ್ಷ, ಇನ್ನೊಂದು 10 ಸೀಟನ್ನ ಬೇರೆ ಪಕ್ಷ, ಹೀಗೆ ಬೇರೆ ಬೇರೆ ಪಕ್ಷವನ್ನ ಸೇರಿಸಿಕೊಂಡು ಸರ್ಕಾರವನ್ನ ಅಲಯನ್ಸ್ ಅಲ್ಲಿ ಸಮ್ಮಿಶ್ರ ಸರ್ಕಾರವನ್ನ ಮಾಡಿದಾಗ ಸಮ್ಮಿಶ್ರ ಸರ್ಕಾರಗಳ ಒಪ್ಪಿಗೆ ಇದ್ರೆ ನಾವು ಯಾವ ನಿರ್ಧಾರ ಮಾಡಕ್ಕಾಗಲ್ಲ. ಸಮ್ಮಿಶ್ರ ಸರ್ಕಾರ ಏನ್ ಮಾಡ್ತಾರೆ, ಸ್ಥಳೀಯವಾಗಿ ತಮ್ಮ ಲಾಭಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡತಕ್ಕಂಥ ಸನ್ನಿವೇಶವನ್ನ ಕಾಣಬಹುದು. ದೇಶದ ಇಚ್ಛೆಗೆ, ದೇಶದ ಅಭಿಲಾಷೆಗೆ ಹೆಚ್ಚಿನ ಆಸಕ್ತಿಯನ್ನು ಕೊಡಲ್ಲ. ಅವರು ವೈಯಕ್ತಿಕವಾಗಿರ್ತಕ್ಕಂಥ ತಮ್ಮ ಸ್ಥಳೀಯ ರಾಜ್ಯ, ತಮ್ಮ ಸ್ಥಳೀಯ ಜನಕ್ಕೆ ಹೆಚ್ಚಿನಾಗಿರ್ತಕ್ಕಂಥ ಮನ್ನಣೆ ಬೇಕು ಅಂತ ಪ್ರಯತ್ನವನ್ನ ಮಾಡ್ತಿರ್ತಾರೆ. ಎಲ್ಲಿ ಪ್ರಬಲ ಸರ್ಕಾರ ಇರುತ್ತೆ, ಡಾಮಿನೆಂಟ್ ಆಗಿರ್ತಕ್ಕಂಥ ಸರ್ಕಾರ ಅಂದ್ರೆ ಉತ್ತಮ ಜನಬೆಂಬಲ ಇರತಕ್ಕಂಥ ಸರ್ಕಾರ ಅಂತ. ಹೆಚ್ಚು ಜನ ಎಂಪಿಗಳು, ಹೆಚ್ಚು ಜನ MLA, ಉದಾಹರಣೆಗೆ ಕರ್ನಾಟಕದಲ್ಲಿ 136 ಜನ MLA ಕಾಂಗ್ರೆಸ್ ಸರ್ಕಾರಕ್ಕೆ. ಪ್ರಬಲ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಯಾವ ನಿರ್ಧಾರವನ್ನಾದ್ರೂ ಕೂಡ ಜನಪರವಾಗಿರ್ತಕ್ಕಂಥ ಯಾವುದೇ ನಿರ್ಧಾರವನ್ನಾದ್ರೂ ಕೂಡ ತಗೋಬಹುದು. ಕಾರಣ ಪ್ರಬಲವಾಗಿರ್ತಕ್ಕಂಥ ಸರ್ಕಾರ ಇದೆ, ಎಲ್ಲ MLAಗಳು ಪರವಾಗಿದ್ದಾರೆ. ಅಂದ್ರೆ ಬೇಕಾಗಿರ್ತಕ್ಕಂಥ ಕಂಪ್ಲೀಟ್ ಮೆಜಾರಿಟಿ, ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲದ ಸರ್ಕಾರ ಒಂದೇ ಪಕ್ಷ ಬಂದಿರೋದ್ರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಸ್ವಚ್ಛಂದವಾಗಿ ಮಾಡಬಹುದು. ಅಲಯನ್ಸ್ ಅಲ್ಲಿ ಸಮ್ಮಿಶ್ರ ಸರ್ಕಾರಗಳಿದ್ದಾಗ ಯಾವುದೇ ರೀತಿಯಾಗಿರ್ತಕ್ಕಂಥ ಆಧುನೀಕರಣದ ಯೋಚನೆಯನ್ನ, ಚಿಂತನೆಯನ್ನ, ಅಭಿವೃದ್ಧಿಯನ್ನ, ಮುನ್ನುಡಿಯನ್ನ ಇಡಲಿಕ್ಕೆ ಆಗಲ್ಲ. ಇಷ್ಟು ಆಧುನೀಕರಣಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶಗಳು ಶಿಕ್ಷಣ, ಸಂವಹನ ಅಂತಕ್ಕಂಥದ್ದು, ಪ್ರಬಲ ಸರ್ಕಾರ ಅಂತಕ್ಕಂಥದ್ದು, ಜನಾಕರ್ಷಕ ನಾಯಕತ್ವ ಅಂತಕ್ಕಂಥದ್ದು, ಇವೆಲ್ಲವೂ ಉತ್ತಮವಾಗಿರ್ತಕ್ಕಂಥ ಅಂಶಗಳು. ಇನ್ನು ಆಧುನೀಕರಣ ಪ್ರಕ್ರಿಯೆ ಹೇಗೆ ಜರುಗುತ್ತಪ್ಪ ಅಂತ ಹೇಳಿದ್ರೆ, ಆರ್ಥಿಕವಾಗಿ ಅಂದ್ರೆ ಎಕನಾಮಿಕಲಿ ಅಂದ್ರೆ ಏನು ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥವರು ಉತ್ತಮ ಆರ್ಥಿಕ ಶಕ್ತಿಯನ್ನು ಹೊಂದ್ತಾ ಇದ್ದಾರೆ ಅಂದ್ರೆ ಅದನ್ನ ಆಧುನೀಕರಣ ಅಂತ. ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥ ಜನ ತಮ್ಮ ಜೀವನ ಮಟ್ಟವನ್ನ ಸುಧಾರಿಸಿಕೊಂಡು ಅಪ್ಲಿಫ್ಟ್ ಆಗ್ತಿದ್ದಾರೆ, ಅದನ್ನ ಆರ್ಥಿಕವಾಗಿರ್ತಕ್ಕಂಥ ಆಧುನೀಕರಣ. ಇನ್ನು ರಾಜಕೀಯವಾಗಿ ಅಂದ್ರೆ ರಾಜಕೀಯವಾಗಿ ಉತ್ತಮವಾಗಿರ್ತಕ್ಕಂತಹ ಚುನಾವಣೆಯನ್ನ, ಸರ್ಕಾರವನ್ನ, ಆಡಳಿತ ಇಲ್ಲೇ ಇರ್ತಕ್ಕಂಥ ಸಮಾಜ ಉತ್ತಮ ಭದ್ರ ಸರ್ಕಾರವನ್ನ, ಚುನಾವಣೆಯನ್ನ, ಪ್ರಜಾಸತ್ತಾತ್ಮಕವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ನಾವು ಅಳವಡಿಕೆ ಮಾಡ್ಕೊಂಡಿದ್ದೀವಿ ಅಂದ್ರೆ ಅದನ್ನ ನಾವು ರಾಜಕೀಯವಾಗಿರ್ತಕ್ಕಂತಹ ಆಧುನೀಕರಣ ಪ್ರಕ್ರಿಯೆಯನ್ನು ಗಮನಿಸಬಹುದು. ಮುಂದುವರಿದ ಸಾಂಸ್ಕೃತಿಕ ಅಂತ ಹೇಳಿದ್ರೆ ಮೌಢ್ಯ, ಕಂದಾಚಾರ, ಅರ್ಥರಹಿತ ಆಚರಣೆ ಇರ್ತಕ್ಕಂಥ ಸಮಾಜ ಅತ್ಯಂತ ಉತ್ತಮ ಆಧುನಿಕ ಸಾಮಾಜಿಕ ವ್ಯವಸ್ಥೆಯನ್ನು ಅಳವಡಿಕೆ ಮಾಡ್ಕೊಳ್ಳೋದು, ವೈಜ್ಞಾನಿಕ ಜೀವನ ಶೈಲಿಯನ್ನು ಹೊಂದಿತು ಅಂತ ಹೇಳಿದ್ರೆ ಅದನ್ನ ನಾವು ಸಾಂಸ್ಕೃತಿಕ ಆಧುನೀಕರಣ. ಸಾಮಾಜಿಕವಾಗಿರ್ತಕ್ಕಂಥ ರೀತಿಯಲ್ಲಿ, ಸಾಮಾಜಿಕವಾಗಿ ಉದಾಹರಣೆಗೆ ವರದಕ್ಷಿಣೆ, ಬಾಲ್ಯ ವಿವಾಹ, ಅಸ್ಪೃಶ್ಯತೆ, ಭ್ರಷ್ಟಾಚಾರ, ಬಾಲಕಾರ್ಮಿಕತೆ ಇಂತಹ ಆಚರಣೆ ಇರ್ತಕ್ಕಂಥ ಸಮಾಜ ಅವುಗಳನ್ನು ಬಿಟ್ಟು, ವರದಕ್ಷಿಣೆ ಕಿರುಕುಳವನ್ನು ಬಿಟ್ಟು, ಬಾಲಕಾರ್ಮಿಕತೆಯನ್ನ ಬಿಟ್ಟು, ಬಾಲ್ಯ ವಿವಾಹವನ್ನು ಬಿಟ್ಟು, ಸ್ಪರ್ಧಾ ಪದ್ಧತಿಯನ್ನು ಬಿಟ್ಟು, ಅಸ್ಪೃಶ್ಯತೆಯನ್ನು ಬಿಟ್ಟು ಆಧುನಿಕ ಸಾಮಾಜಿಕ ಸಮಾನತೆಯ ಸಮಾಜವನ್ನು ಹೊಂದಿತು ಅಂತ ಹೇಳಿದ್ರೆ ಅದನ್ನು ನಾವು ಸಾಮಾಜಿಕ ಆಧುನೀಕರಣ. ಇಷ್ಟು ಪ್ರಕಾರವಾಗಿರೋದ್ರಿಂದ ಆರ್ಥಿಕ, ರಾಜಕೀಯ, ಸಾಂಸ್ಕೃತಿಕ ಮತ್ತು ಸಾಮಾಜಿಕವಾಗಿರ್ತಕ್ಕಂಥ ರೀತಿಯಲ್ಲಿ ಏನು ಆಧುನೀಕರಣ, ಮಾಡರ್ನೈಸೇಷನ್ ಅಂತಕ್ಕಂಥದ್ದು ಜರುಗುತ್ತೆ. ಈ ಪ್ರಕ್ರಿಯೆಯನ್ನ ಡೇನಿಯಲ್ ಲರ್ನರ್ ಅಂತಕ್ಕಂಥವರು ಪ್ರಪ್ರಥಮ ಬಾರಿಗೆ ಆಧುನೀಕರಣ ಎಂಬ ಪರಿಕಲ್ಪನೆಯನ್ನು ಪರಿಚಯಿಸಿದರು. ಅನಭಿವೃದ್ಧಿ ಹೊಂದಿದ ಸಮಾಜ, ಅಭಿವೃದ್ಧಿ ಹೊಂದಿದ ಸಮಾಜದ ಲಕ್ಷಣವನ್ನು ಹೊಂದಿದ್ದನ್ನು ನಾವು ಆಧುನೀಕರಣ, ಮಾಡರ್ನೈಸೇಷನ್ ಅಂತ ಕರಿತೀವಿ. ಅನಭಿವೃದ್ಧಿ ಹೊಂದಿದ ಅದಕ್ಕೆ ಮಾನವನ ಜೀವನದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಳಕೆಯಲ್ಲಿನ ಹೆಚ್ಚಳ ಅಥವಾ ಅಳವಡಿಕೆಯಾಗಿದೆ. ನಮ್ಮಲ್ಲಿ ವಿಜ್ಞಾನನೇ ಇಲ್ಲ, ತಂತ್ರಜ್ಞಾನನೇ ಇಲ್ಲ ಅಂತಹ ಸಮಾಜದಲ್ಲಿ ವಿಜ್ಞಾನ ತಂತ್ರಜ್ಞಾನದ ಅಳವಡಿಕೆ ಆದ್ರೆ ಅದನ್ನ ನಾವು ಆಧುನೀಕರಣ. ಉದಾಹರಣೆಗೆ ಎತ್ತಿನ ಗಾಡಿಯಲ್ಲಿ ಓಡಾಡ್ತಕ್ಕಂಥ ಗ್ರಾಮಕ್ಕೆ ಒಂದು ಬಸ್ ಬಂದ್ರೆ ಅದನ್ನ ಆಧುನೀಕರಣ ಅಂತ. ವೆರಿ ಸಿಂಪಲ್. ಒಂದು
ಊರಲ್ಲಿ ಬರೀ ಎತ್ತಿನ ಗಾಡಿ ಅಷ್ಟೇ, ಯಾವ ಹೋಗ್ಬೇಕು ಅಂದ್ರೆ ಎತ್ತಿನ ಗಾಡಿ ಓಡಾಡ್ತಾರೆ ಅಂತ ಅನ್ಕೊಂಡು ಅಂತ ಗ್ರಾಮಕ್ಕೆ ಒಂದು ಬಸ್ ಬಂತು ಅಂತ ಹೇಳಿ ಅದು ಆಧುನೀಕರಣ. ಒಂದು ಗ್ರಾಮದಲ್ಲಿ ಬರೀ ಗಡ್ಗೆಯವರನ್ನೇ ಬಳಕೆ ಮಾಡ್ತಿರ್ತಾರೆ, ಅಡಿಗೆ ಮಾಡ್ಲಿಕ್ಕೆ ಬರೀ